ANMR ನ್ಯೂಸ್ಗೆ ಸ್ವಾಗತ. ಫುಲ್ ಮಿಲ್ಸ್ ಜೊತೆಗೆ ದಿನಕ್ಕೊಂದು ಸಿಹಿ ಅಡಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ನಲ್ಲಿ. ಚಿಂತಾಮಣಿ ನಗರಸಭೆ ಹಿಂಭಾಗದ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ NR ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ 2024 ಜನವರಿ 1ರಿಂದ ಪ್ರಾರಂಭವಾಗಿರುವ ನಮ್ಮಲ್ಲಿ ಪ್ಲೇಟ್ ಮಿಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟದ ಮೆಸ್ ಮತ್ತು ಪ್ರತಿದಿನ ವಿಶೇಷ ಸಿಹಿಯೊಂದಿಗೆ ಪ್ರಾರಂಭಿಸಿದ್ದೇವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ, ಮಾಲೀಕರು. ಮೊಬೈಲ್ ಸಂಖ್ಯೆ 9442884491 ಮತ್ತು 7349389880. ಚಿಕ್ಕ ಮುನಿಮಂಗಲ ಡೇರಿ ಕಾಂಗ್ರೆಸ್ ಬೆಂಬಲಿಗರ ವಶಕ್ಕೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಿಕ್ಕ ಮುನಿಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಸಂಘದ ಅಧ್ಯಕ್ಷರಾಗಿ ಎನ್ ರಾಮಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 13 ಮಂದಿ ನಿರ್ದೇಶಕರ ಸ್ಥಾನಗಳು ಇರುವ ಡೈರಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸಚಿವ ಡಾಕ್ಟರ್ MC ಸುಧಾಕರ್ ಬೆಂಬಲಿತ 12 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಬಹುಮತ ಪಡೆದ ಕಾಂಗ್ರೆಸ್ ಬೆಂಬಲಿಗರು ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿಯಾದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎನ್ ರಾಮಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಮ್ಮ ಎಂಬುವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಜನಾರ್ದನ್ ಟಿ ರವರು ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡೇರಿಯ ನಿರ್ದೇಶಕರಾದ ಬಾಲರಾಜು, ವೆಂಕಟರಮಣಪ್ಪ, ಗಾಯತ್ರಿ, ಕದರಿ, ನರಸಿಂಹಪ್ಪ, ಶೋಭಾ, ಮುನಿನಾರಾಯಣಪ್ಪ, ಮಂಜುನಾಥ ರೆಡ್ಡಿ, ಆಂಜಪ್ಪ, ನರಸಿಂಹಮೂರ್ತಿ, ಮುನಿರಾಜು ಸೇರಿದಂತೆ ಡೈರಿ ಕಾರ್ಯದರ್ಶಿ B. ಆಂಜನೇಯ ರೆಡ್ಡಿ, ಶೆಟ್ಟಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾರಾಯಣಮ್ಮ, ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ ರೆಡ್ಡಿ, ಮುಖಂಡರಾದ B. ವೆಂಕಟರಮಣಪ್ಪ, ಲಕ್ಷ್ಮಪ್ಪ, ಗುರುಗಳು ನಾರಾಯಣಪ್ಪ, ಮಸಲಹಳ್ಳಿ ಶಿವಾರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡೈರಿಯ ಮಾಜಿ ಅಧ್ಯಕ್ಷ ವೆಂಕಟರಮಣಪ್ಪರವರು ಕಳೆದ 10 ವರ್ಷಗಳಿಂದ ಡೈರಿಯಲ್ಲಿ ಆಡಳಿತ ನಡೆಸಿದ ಅವರನ್ನು ಎಲ್ಲ ನಿರ್ದೇಶಕರು ಮತ್ತು ಗ್ರಾಮಸ್ಥರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನಮ್ಮ ಚಿಕ್ಕ ಮುನಿಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘ ಚಿಕ್ಕ ಮುನಿಮಂಗಲ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಈ ಒಂದು ಹಾಲು ಉತ್ಪಾದಕರ ಸಂಘಕ್ಕೆ ದಿನಾಂಕ 19 ಜನವರಿ 2024ನೇ ತಾರೀಕಿನಂದು ನಿರ್ದೇಶಕರ ಚುನಾವಣೆಯನ್ನು ನಡೆಸಲಾಗಿ ಈ ಒಂದು ಚುನಾವಣೆಯಲ್ಲಿ 12 ಜನ ನಿರ್ದೇಶಕರು ನಾಮಪತ್ರವನ್ನು ಸಲ್ಲಿಸಿದ್ದು, ಸದರಿ ಅವರನ್ನೇ ನಾವು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿರ್ತೀವಿ. ಆ ಒಂದು ಅಂಗವಾಗಿ ಈ ದಿನ ಅಂದರೆ 4 ಫೆಬ್ರವರಿ 2024ನೇ ತಾರೀಕು ಸದರಿ ಸಂಘದ ಪದಾಧಿಕಾರಿಗಳಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು, ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ರಾಮಕೃಷ್ಣಪ್ಪ ಬಿನ್ ಮುನಿಯಪ್ಪರವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಸದರಿ ವ್ಯಕ್ತಿಯನ್ನೇ ನಾವು ಅವಿರೋಧವಾಗಿ ಒಂದು ಚಿಕ್ಕ ಮುನಿಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಅವಿರೋಧವಾಗಿ ಆಯ್ಕೆ ಆಗುತ್ತೆ ಅಂತ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಸದರಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ವೈಫ್ ಆಫ್ ವೆಂಕಟರಮ ಅವರು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಸದರಿ ಒಂದು ಉಪಾಧ್ಯಕ್ಷರ ಆಯ್ಕೆಗೆ ಕೇವಲ ಒಂದು ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಸದರಿ ಮಂಜುಳಮ್ಮ ಬಿನ್ ವೆಂಕಟರಾಮಪ್ಪರವರನ್ನೇ ಈ ಒಂದು ಡೈರಿಯ ಮುಂದಿನ 5 ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿಯಾದಂತಹ ಜನಾರ್ದನ ಎನ್ ಆದ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಚಿಕ್ಕಮಂಗಲ ಹಾಲು ಉತ್ಪಾದಕ ಸಹಕಾರ ಸಂಘದ 5 ವರ್ಷಗಳ ಚುನಾವಣೆಗೆ 12 ಜನ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಎಷ್ಟೇ ಒಬ್ಬರು ಖಾಲಿ ಬಿಟ್ಟಿರ್ತೀವಿ. ಇಲ್ಲಿ ನಮ್ಮೂರಲ್ಲಿ ಯಾರೂ ಅಂಥವರಿಲ್ಲ, ಅದಕ್ಕೋಸ್ಕರ ಖಾಲಿ ಬಿಟ್ಟಿದ್ದೀವಿ. ಅಧ್ಯಕ್ಷರಾಗಿ ಎನ್ ರಾಮಕೃಷ್ಣಪ್ಪ ಅವರು, ಉಪಾಧ್ಯಕ್ಷರಾಗಿ ಶ್ರೀಮತಿ
ಮಂಜುಳಮ್ಮ ವೆಂಕಟರಾಮಪ್ಪರವ್ರನ್ನು ಅವರು ಆಯ್ಕೆ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಊರಿನ ಪರವಾಗಿ, ನಮ್ಮ ಹಾಲು ಉತ್ಪನ್ನ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಮುಂದಿನ ಮಾರ್ಚ್ 24ಕ್ಕೆ 30 ವರ್ಷ ಪೂರ್ತಿಯಾಗುತ್ತೆ. ಕಾರಣಾಂತರಗಳಿಂದ ಹಾಲಿಲ್ಲ. ಸುಮಾರು ಸಲ ನೋಟಿಸ್ ಬಂದಿತ್ತು ಹೆಡ್ ಆಫೀಸಿಂದ, ಡೈರಿ ಮುಚ್ತೀವಿ ಅಂತ. ಆಮೇಲೆ ಎಲ್ಲರೂ ಸೇರಿಕೊಂಡು ಮಾತಾಡಿಬಿಟ್ಟು ಹಾಲು ಇಂಪ್ರೂವ್ ಮಾಡಿದ್ವಿ. ಇವಾಗ ಒಂದು ಹೊತ್ತಿಗೆ ಬೆಳಗ್ಗೆ 225, ಸಾಯಂಕಾಲ 225, 450 ಲೀಟರ್ ಬರ್ತಾಯಿದೆ ಹಾಲು. ಡೈರಿ ಮುಚ್ಚೋಗಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು. ಎಲ್ಲರೂ ರೈತರೆಲ್ಲ ಮನಸ್ಸು ಮಾಡಿ ಹಸುಗಳು ಇಟ್ಕೊಂಡು ಇವಾಗ ಹಾಲು ಜಾಸ್ತಿ ಮಾಡಿದ್ದಾರೆ. ಮೇನ್ ಏನಂದರೆ ನಮಗೆ ಇವಾಗ ಹಾಲು ರೇಟ್ ಕಮ್ಮಿ ಮಾಡಿದ್ದಾರೆ. 2 ರೂಪಾಯಿ ಜಾಸ್ತಿ ಮಾಡಬೇಕು ಹಾಲು ರೇಟು. ಫೀಡ್ ರೇಟ್ ಜಾಸ್ತಿ ಮಾಡಿದ್ದಾರೆ. 1250 ಮಾಡ್ತಾಯಿದ್ದಾರೆ. ಅದು 250 ರೂಪಾಯಿ ಕಮ್ಮಿ ಮಾಡಿ ಆದಷ್ಟು ಬೇಗ ರೈತರಿಗೆ ಅನಾನುಕೂಲ ಆಗ್ತಾಯಿದೆ. ಫೀಡ್ ರೇಟ್ ಕಡಿಮೆ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಈ ಒಂದು ಚುನಾವಣೆ ಅಭಿವೃದ್ಧಿಗೆ ಹಾಕಿದ್ದಕ್ಕೆ ಧನ್ಯವಾದಗಳು. ನಮ್ಮ ತಾಲೂಕಿನ ಶಾಸಕರಾದ MC ಸುಧಾಕರ್ ರೆಡ್ಡಿ ಅವರ ಮತ್ತು ತಾಲೂಕಿನ ನಿರ್ದೇಶಕರಾದ ಶ್ರೀ ಅಶ್ವಥ್ ನಾರಾಯಣ ಅವರ ಒಂದು ಮನಸ್ಸು ಮಾಡಿದ್ದಕ್ಕೆ ನಮಗೂ ಇವತ್ತು ಬಿಲ್ಡಿಂಗ್ ಆಗಿದೆ. ಟೈಮ್ ಟು ಟೈಮ್ ಹಾಲ್ ಬಿಲ್ ಕೊಡ್ತಾಯಿದ್ದೀವಿ, ಬೋನಸ್ ಕೊಡ್ತಾಯಿದ್ದೀವಿ, ಮತ್ತು ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾಯಿದ್ದೀವಿ. ರೈತರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸ್ತಾಯಿದ್ದೀವಿ. ಮತ್ತು ಹೊಸದಾಗಿ ಸರ್ಕಾರದಿಂದ ಯಶಸ್ವಿ ಒಂದು ಸ್ಕೀಮ್ ಮಾಡಿದ್ದಾರೆ. ಅದಕ್ಕೆ ಕೂಡ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಎಲ್ಲರೂ ಅದನ್ನು ಸದುಪಯೋಗಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೋರಿಕೊಳ್ಳುತ್ತಾ, ಅದೇ ಪ್ರಕಾರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಾರಾಯಣವರನ್ನು ಆಗಮಿಸಿದ್ದಾರೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ರೆಡ್ಡಿ ಆಗಮಿಸಿದ್ದಾರೆ. ನಮ್ಮ ಪಕ್ಕದ ನೆಲಮಂಗಲದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ಆಗಮಿಸಿದ್ದಾರೆ. ಅವರು ಮತ್ತು ನಮ್ಮ ಊರಿನ ಹಿರಿಯರು, ಹಾಲು ಉತ್ಪಾದಕರು, ಚಿಕ್ಕಮಗಳೂರು ಗ್ರಾಮಸ್ಥರು ಎಲ್ಲರೂ ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀವಿ. ಈ ಎಲೆಕ್ಷನ್ಗೆ ಚುನಾವಣಾ ಅಧಿಕಾರಿ ಶ್ರೀ ಎನ್ ಜನಾರ್ದನ್ ಅವರು ಬಂದು ಯಾವುದು ಗಲಾಟೆ ಇಲ್ದಾರ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತ ಬಯಸ್ತೀನಿ. 10 ವರ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರು ನಮ್ಮ ಸಂಘದ ಪರವಾಗಿ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಚಿಕ್ಕದಾಗಿ ಒಂದು ಕಾಣಿಕೆ ಇಟ್ಕೊಂಡಿದ್ದೀವಿ. ಅದನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೀವಿ.